ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿನೇ ಈ ಪತ್ರಿಕಾ ಸ್ವಾತಂತ್ರ್ಯ ಅಡಿಗೆ. ಸೊ ನಿಮ್ದು ಫಂಡಮೆಂಟಲಿ ನಿಮ್ಮ ಎಕ್ಸಿಸ್ಟೆನ್ಸ್ ಎಲ್ಲಿದೆ ಅಂತಂದ್ರೆ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ A ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿದೆ. ಆದರೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ ಈ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಆಧುನಿಕ ಕಾಲದಲ್ಲಿ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಅಬ್ಬರದಲ್ಲಿ ಯಾವ ರೀತಿ ಇದನ್ನ ಇಂಟರ್ಪ್ರಿಟೇಟ್ ಮಾಡಬೇಕಾಗುತ್ತೆ ಅಂತ. ಇತ್ತೀಚೆಗೆ ನೀವು ಕನ್ನಡ ಪ್ರಭ ಯಾರಾದ್ರೂ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರಿಂದ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಅಂತಂದ್ರೆ ಯಾರ್ಯಾರು ಫೇಸ್ಬುಕ್, ಟ್ವಿಟರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇವರೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಅಲ್ಲಿ ಯಾರೇ ಏನೇ ಬಂದು ಮಾತಾಡಿದ್ರು ನಡೆಯುತ್ತೆ ಅನ್ನೋದು ಕಷ್ಟ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಮಾತಾಡ್ಬೋದು ಅನ್ನೋದಕ್ಕೆ ಲಗಾಮು ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದೀವಿ, ಸೋಷಿಯಲ್ ಮೀಡಿಯಾ ವಾಚ್, ಫ್ಯಾಕ್ಟ್ ಚೆಕ್, ಸೋಷಿಯಲ್ ಮೀಡಿಯಾ ವಾಚ್, ಸುಳ್ಳು ಸುದ್ದಿ, ಪ್ರಚೋದನಕಾರಿ ಸುದ್ದಿ, ಹೇಟ್ ಸ್ಪೀಚ್, ಇವನ್ನೆಲ್ಲ ನಾವು ಕೂಡ ವಾಚ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಕಂಟ್ರೋಲ್ ಆಗಿರ್ಬೋದು, ವಾಚ್ ಇಡೋದು ಕಷ್ಟ ಆಗುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಬರವಣಿಗೆಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಅಥವಾ ಕಂಟೆಂಟ್ ಆಗಿರ್ಬೋದು, ಅದನ್ನ ಯಾರು ಕೊಡ್ಬೇಕಾಗತ್ತೆ, ಈ ಸಾಮಾಜಿಕ ಜಾಲತಾಣಗಳೇ ಆ ಇಂಟರ್ಮೀಡಿಯೇಟ್ಸ್ ಕೊಡಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ IT Act 2021 ರೂಲ್ಸ್ ಗಳಲ್ಲಿ ತಗೊಂಡ್ಬರುತ್ತೆ. ನಾನು ರೂಲ್ಸ್ ಗಳ ಬಗ್ಗೆ ನಾನು ಹೋಗಲ್ಲ, ಬರೀ ಕನ್ಸೆಪ್ಟ್ಸ್ ಗಳಿಗೆ ಮಾತ್ರ ನಾನು ಸೀಮಿತನಾಗಿರ್ತೇನೆ. ಸೊ ತಂದಾಗ ಏನಾಗುತ್ತೆ, ಈಗ ಎಕ್ಸ್ ಟ್ವಿಟರ್ ಏನಿದೆ ಅದನ್ನ ಚಾಲೆಂಜ್ ಮಾಡುತ್ತೆ ಕರ್ನಾಟಕ ಹೈಕೋರ್ಟ್ದಲ್ಲಿ. ಹೈಕೋರ್ಟ್ನು ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ. ಏನು ಅಂತಂದ್ರೆ, ಯಾವುದೇ ನಮ್ಮ ಫಂಡಮೆಂಟಲ್ ರೈಟ್ಸ್ ನೋಡಿ ಯಾವುದು ಅಬ್ಸಲ್ಯೂಟ್ ಇಲ್ಲ. ಅಂದ್ರೆ ಇದು 100% ಹೀಗೆ ಅಂತಂತೇಳಿ 100% ಅದ್ರ ಜೊತೆಗೆ ಇಫ್ಸ್ ಅಂಡ್ ಬಟ್ಸ್ ಇವೆ, ಕಂಡೀಷನ್ಸ್ಗಳಿವೆ. ಸೊ ಹಾಗಾಗಿ ಏನು ಹೈಕೋರ್ಟ್ ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತಂದ್ರೆ, ದೇರ್ ನೀಡ್ಸ್ ಟು ಬಿ ಸಮ್ ಮೆಕ್ಯಾನಿಸಮ್ ಟು ರೆಗ್ಯುಲೇಟ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದೆ. ಸೊ ಅದು ಗೊತ್ತು. ಸೊ ಅದೇ ರೀತಿ ಕೂಡ 1A ತಾವೇನು ಪತ್ರಿಕಾ ಸ್ವಾತಂತ್ರ್ಯವನ್ನು ಪಡೆದಿದ್ದೀರಾ ಅದು ಅಬ್ಸಲ್ಯೂಟ್ ಇಲ್ಲ. ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳು ಇದಾವೆ. ಎಂಥ ವಿಚಾರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನ ಹೇಳೋದಕ್ಕೆ ಅವಕಾಶಗಳಿದೆ. ಸಾರ್ವಭೌಮತ್ವ ಮತ್ತು ಅಖಂಡತೆಯ ವಿಚಾರಗಳು ಬಂದಾಗ ಈಗ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ವಾರ್ ಆಯಿತು. ಸೊ ಭಾರತದ ಅಗೇನೆಸ್ಟ್ ಏನೇ ಕೂಡ ಯಾರೇ ಕೂಡ ಏನೇ ಹಾಕಿದ್ರು ಕೂಡ ದ ಗೌರ್ಮೆಂಟ್ ಕ್ಯಾನ್ ಟೇಕ್ ಆಕ್ಷನ್ ಆನ್ ಇಟ್. ಸೊ ಅಂತ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಸಂಬಂಧಪಟ್ಟಂತ ವಿಚಾರಗಳು, ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರಗಳು, ಉದಾಹರಣೆಗೆ 26/11 ಟೆರರ್ ಅಟ್ಯಾಕ್ ಏನಾಯ್ತು, ಎಲ್ಲ ಮಾಧ್ಯಮಗಳು ಏನ್ ಮಾಡ್ತಾ ಇದ್ರು, ನೇರವಾದಂತ ಪ್ರಸಾರವನ್ನ, ಲೈವ್ ಪ್ರಸಾರವನ್ನ ಕೊಡ್ತಾ ಇದ್ರು. ಅದು ಏನಾಯ್ತು, ಏನು ವೈರಿಗಳಿಗೆ ಅದು ಅನುಕೂಲ ಆಯ್ತು. ಎಲ್ಲಿದ್ದಾರೆ ನಮ್ಮವರು, ಏನ್ ನಡೀತಾ ಇದೆ, ಯಾವ ಲೊಕೇಶನ್ ಇದ್ದಾರೆ, ಇನ್ನೂ ಏನು ಗನ್ ಫೈಟ್ ನಡೀತಾ ಇದೆಯಾ, ಅಥವಾ ಏನಾದ್ರು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದಾವ, ಸೊ ಲೈವ್ ಅಪ್ಡೇಟ್ ಅವ್ರಿಗೂ ಕೂಡ ಸಿಗ್ತಾ ಇತ್ತು. ಇಂಥ ವಿಚಾರಗಳಲ್ಲಿ ಕೂಡ ನಿರ್ಬಂಧಗಳನ್ನ ಹಾಕಬಹುದು. ಭಾರತ ಯಾವ ದೇಶಗಳ ಜೊತೆಗೆ ತನ್ನ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದೆ ಆ ದೇಶಗಳ ಬಗ್ಗೆ ನೆಗೆಟಿವ್ ನೆರೇಷನ್ ಮಾಡೋದಕ್ಕೆ ಅದಕ್ಕೂ ಕೂಡ ನಿರ್ಬಂಧಗಳನ್ನ ಹಾಕಬಹುದು. ಅದೇ ರೀತಿ ಪಬ್ಲಿಕ್ ಆರ್ಡರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಆಗ್ತಾ ಇರ್ತವೆ, ಅಥವಾ ಕಮ್ಯುನಲ್ ಕ್ಲಾಶಸ್ಗಳು ಆಗ್ತಾ ಇರ್ಬೇಕಾದ್ರೆ ಇಂಟರ್ನೆಟ್ ಸ್ಥಗಿತ ಮಾಡುವುದನ್ನ ತಾವು ಕೇಳಿರ್ಬೋದು. ಸೊ ಅದು ಇಂಟರ್ನೆಟ್ ಸ್ಥಗಿತ ಅಂದ್ರೆ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗೆ ನಿರ್ಬಂಧ ಹಾಕಿದಾಗೆ. ಅದೇ ರೀತಿ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಮಾಡ್ತಾರೆ. ಅದೇ ರೀತಿ ಈ ನಾರ್ತ್ ಈಸ್ಟ್ಗಳಲ್ಲಿ ಕೆಲವೊಮ್ಮೆ ಗಲಾಟೆಗಳಾದಾಗ ಇಂಟರ್ನೆಟ್ ಅನ್ನು ಸ್ಟಾಪ್ ಮಾಡುವಂತ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀರಾ. ಸೊ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗೆ ನಿರ್ಬಂಧ, ಬಟ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಅದೇ ರೀತಿ ಸಭ್ಯತೆ ಮತ್ತು ನೈತಿಕತೆ ಬಗ್ಗೆನೂ ಹೇಳ್ತಾರೆ. ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೀವು ಪ್ರಚಾರ ಮಾಡಬೇಕಾದಾಗ ಅದಕ್ಕೂ ಕೂಡ ನಿರ್ಬಂಧ ಇರೋದಕ್ಕೆ ಅವಕಾಶ ಇದೆ. ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಲಯದ ನಿಂದನೆ ವಿಚಾರಗಳಾಗಿರ್ಬೋದು, ಮಾನನಷ್ಟ, ಎರಡು ಕ್ರಿಮಿನಲ್ ಅಂಡ್ ಸಿವಿಲ್, ಮತ್ತೆ ಅಪರಾಧಕ್ಕೆ ಪ್ರಚೋದನೆಯನ್ನ ಕೊಡುವಂತಹ ಹೇಟ್ ಸ್ಪೀಚಸ್ ಆಗಿರ್ಬೋದು, ಅಥವಾ ಕಮ್ಯುನಲ್ ಕ್ಲಾಶಸ್ಗಳಾಗಿರ್ಬೋದು, ಅಥವಾ ಜಾತಿಗಳ ಮಧ್ಯೆ ಕ್ಲಾಶಸ್ಗಳಾಗಿರ್ಬೋದು, ಇಂಥ ವಿಚಾರಗಳಲ್ಲಿನೂ ಕೂಡ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಾಗುತ್ತೆ, ನಿರ್ಬಂಧನೆಗಳಿಗೆ ಒಳಗಾಗುತ್ತೆ. ದಿಸ್ ಇಸ್ ದ ಫೌಂಡೇಶನ್. ನಿಮ್ಗೆ ಎಲ್ಲಿದೆ ಅಂತಂದ್ರೆ ನಿಮ್ದು ಎಂಟೈರ್ ರೂಟ್ಸ್ ಬಿಲಾಂಗ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ನಿಮಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಬಗ್ಗೆ ನಿಮಗೆ ಅರಿವು ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಸಂವಿಧಾನದಲ್ಲಿ ನಿಮ್ದು
ಹಕ್ಕುಗಳು ಏನಿದೆ ಮತ್ತೆ ನಿಮ್ಗೆ ನಿರ್ಬಂಧಗಳು ಏನಿದೆ ಅಂತ ಗೊತ್ತಾಯ್ತು. ಇನ್ನು IT ಆಕ್ಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಜಾರಿ ಬರುತ್ತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅದು ಎದಕ್ಕೆ ಸ್ಟಾರ್ಟ್ ಮಾಡಿರೋದು ಅಂದ್ರೆ ಕಾಮರ್ಸ್ ಮತ್ತೆ ಆಡಳಿತಕ್ಕಂತೇಳಿ ಪ್ರಾರಂಭ ಮಾಡಿದ್ರು. ಬಟ್ ಕಾಮರ್ಸ್ ಮತ್ತೆ ಆಡಳಿತ ಈಗ ಮತ್ತೆ ಹಲವಾರು ಚಾಲೆಂಜಸ್ ಗಳನ್ನ ಕೊಟ್ಟಿದೆ. ಸಾಮಾಜಿಕ ಜಾಲತಾಣಗಳು ಬಂದು, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹೇಗೆ ಬೇಕು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಉದಾಹರಣೆಗೆ ಬಾಲ್ ಠಾಕ್ರೆ ಅವರು ನಿಧನ ಹೊಂದಿದಾಗ ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಏನಾಯ್ತು, ಸೆಕ್ಷನ್ 66A ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಒಬ್ರು ಲೇಡಿನ ಅರೆಸ್ಟ್ ಮಾಡ್ತಾರೆ. ಸೊ ಅದು ಅಪ್ ಟು ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ಬಿಟ್ಟು ಏನು ಅದು ಜಜ್ಮೆಂಟ್ ಬರುತ್ತೆ. ಸೆಕ್ಷನ್ 66A ಏನ್ ಹೇಳುತ್ತೆ ಅಂತಂದ್ರೆ, ಆನ್ಲೈನ್ ದಲ್ಲಿ ಯಾರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಆ ಅಭಿಪ್ರಾಯ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ ಅವ್ರನ್ನ ಒಳಗಾಕಕ್ಕಾಗಲ್ಲ. ಸೊ ಅದೊಂದು ಪ್ರೊವಿಷನ್ ಇತ್ತು. ಏನು ಅಂತಂದ್ರೆ ಆ ವ್ಯಕ್ತಪಡಿಸಿದಂತ ಅಭಿಪ್ರಾಯ ಯಾರೋ ಒಬ್ರಿಗೆ ಇಷ್ಟ ಆಗ್ಲಿಲ್ಲ ಮಾಡ್ಲಿಲ್ಲ ಅಂತಂದಾಗ ಸೊ ಅದರ ಮೇಲೆ ಕೇಸ್ಗಳನ್ನ ಹಾಕಿ ಅವಾಗ ಅರೆಸ್ಟ್ ಮಾಡುವಂತದ್ದು ಒಂದು ಸ್ವಲ್ಪ ಇತ್ತು. ಇದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ಅಡ್ಡಿ ಬರುತ್ತೆ ಅಂತೇಳಿ ಸೆಕ್ಷನ್ 66A ಅನ್ನ ತೆಗೆದು ಹಾಕಿದೆ. ಅದೇ ರೀತಿ ಕೂಡ IT ಆಕ್ಟ್ ಅಲ್ಲಿ ಕೂಡ ನಿಮ್ಗೊಂದು ಕೆಲವೊಂದಿಷ್ಟು ನಿರ್ಬಂಧಗಳು ಇದೆ, ನಾನು ಹೇಳ್ತೀನಿ ಮುಂದೆ ಬಂದಾಗ. ಅದು ಏನಾಯ್ತು, ಕಾಮರ್ಸ್ ಆಡಳಿತ ಆಯ್ತು, ನಿಮಗೆ ಸಾಮಾಜಿಕ ಜಾಲತಾಣಗಳದ್ದು ಒಂದು ಚಾಲೆಂಜ್ ಬಂತು. ಈಗ ಸೈಬರ್ ಫ್ರಾಡ್ಸ್ ಗಳದ್ದು ಕೂಡ ಚಾಲೆಂಜಸ್ ಬಂದಿದೆ. ಹಾಗಾಗಿ IT ಆಕ್ಟ್ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. IT ಆಕ್ಟ್ಗೆ ಈ 66 ಯಾವುದು ಸೆಕ್ಷನ್ 66A ನಿಮಗೆ ಸಾಕಷ್ಟು ಮಾಧ್ಯಮಗಳಿಗೆ ತೊಂದರೆ ಕೊಡುವಂತ ಸಾಧ್ಯತೆಗಳಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ತೆಗೆದು ಹಾಕಿದ ಮೇಲೆ, ಬಟ್ ಇದನ್ನ ಹಾಗೇನು ಬಿಡಕ್ಕಾಗಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಯಾರು ಏನ್ ಬೇಕು ಹಾಕಕ್ಕೂ ಆಗಲ್ಲ. ಯಾಕಂತಂದ್ರೆ ದೇಶದ ಐಕ್ಯತೆ, ಸಮಗ್ರತೆ, ಕಾನೂನು ಸುವ್ಯವಸ್ಥೆ, ಇವೇನು 8 ವಿಚಾರಗಳನ್ನ ಹೇಳಿದ್ನಲ್ಲ, ನಿರ್ಬಂಧಗಳ ವಿಚಾರಗಳನ್ನ ಹೇಳಿದ್ನಲ್ಲ, ಈ 8 ವಿಚಾರಗಳ ಬಗ್ಗೆ ಯಾರು ಏನ್ ಬೇಕಾದ್ರೂ ಹಾಕಿದ್ರೆ ಇಲ್ಲ, ನಡೆಯಲ್ಲ. ಅದಕ್ಕೆ ಏನ್ ಮಾಡ್ತು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ IT ರೂಲ್ಸ್ 2021 ಅಮೆಂಡ್ಮೆಂಟ್ ಮಾಡುತ್ತೆ. ಈಗೇನ್ ನಿಮ್ಗೆ ಸಾಮಾಜಿಕ ಜಾಲತಾಣಗಳಿದಾವೆ, ಅವರಿಗೆ ಆದಂತಹ ಸಾಮಾಜಿಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯಾರೇನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಕೂಡ, ಕಂಟೆಂಟ್ ಹಾಕಿದ್ರು ಕೂಡ ತನಿಖಾ ಸಂಸ್ಥೆಗಳಿಗೆ ಹಾಕದವರದ್ದು ಟ್ರೇಸಬಿಲಿಟಿ, ಹಾಕದವರ ಮೂಲ ಏನು ಅನ್ನೋದು ಪತ್ತೆ ಮಾಡಬೇಕಾಗಿರೋದು ಆ ಸೋಷಿಯಲ್ ಇಂಟರ್ಮೀಡಿಯೇಟ್, ಸಾಮಾಜಿಕ ಜಾಲತಾಣದ ಮಧ್ಯವರ್ತಿಗಳು ಅಂತ ಇರ್ತಾರೆ. ಅದರಲ್ಲಿನೂ ಕೂಡ ಅವ್ರದ್ದು ಏನು ಗ್ರೀವಿಯನ್ಸ್ ಆಫೀಸರ್ ಅಂತ ಇರ್ತಾರೆ, ಆಮೇಲೆ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ. ಸೊ ಒಂದೊಂದು ಹೆರಾರಿಕೆ ಮಾಡಿದ್ದಾರೆ ಇವಾಗ. ಸೊ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ತನಿಖಾ ಸಂಸ್ಥೆಗಳಿಗೆ, ನಮ್ಗೆ ಗೊತ್ತಿಲ್ಲ ಅನ್ನಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ಬದಲಾವಣೆಗಳು IT ಆಕ್ಟ್ ಅಡಿಯಲ್ಲಿ ಆಗಿದ್ದಾವೆ. ಅದು ಕೂಡ ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಸೊ ನಾನು ಇದನ್ನ ನಿಮಗೆ ಕಾನೂನು, ಒಂದು ಸಂವಿಧಾನ ಹೇಳಿದೆ, ಒಂದು IT ಆಕ್ಟ್. ನೆಕ್ಸ್ಟ್ ಏನ್ ಬರುತ್ತೆ, ಮಾಧ್ಯಮ ಮತ್ತೆ ಕ್ರಿಮಿನಲ್ ಕಾನೂನು, ನಮಗೆ ಮತ್ತೆ ನಿಮಗೆ ವಿರೋಧ ಎಲ್ಲಿ ಅಂತ. ಸೊ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಮುಂಚೆ ಸೆಕ್ಷನ್ 124A ಅಂತ ಇತ್ತು, ಸೆಡಿಷನ್ ಚಾರ್ಜಸ್, ದೇಶದ್ರೋಹ ಅಂತ ಹೇಳಿ. ಬಟ್ ಹೊಸ ಕಾಯ್ದೆ IPC ಅಲ್ಲಿ ಇತ್ತು, BNS ಅಡಿಯಲ್ಲಿ ಅದನ್ನ ಡಿಲೀಟ್ ಮಾಡಿದ್ರು. ಯಾಕಂತಂದ್ರೆ ದೇಶದ್ರೋಹ ಕಾಯ್ದೆ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನ ಹತ್ತಿಕ್ಕಲು ತನ್ನಂತ ಒಂದು ಕಾಯ್ದೆ ಆಗಿತ್ತು. ಸೆಕ್ಷನ್ 124A ಸೆಡಿಷನ್, ದೇಶದ್ರೋಹ ಅಂತ ಹೇಳಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಅದರದ್ದು ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಈಗ ಹೊಸದಾಗಿ ಏನ್ ಕಾನೂನು ಬಂತು. ಅವಾಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬರೀ ಸ್ವಾತಂತ್ರ್ಯ ಹೋರಾಟಗಾರನಷ್ಟೇ ಅಲ್ಲ, ಅವಾಗಿದ್ದಂತ ಪತ್ರಿಕಾ ಸ್ವಾತಂತ್ರ್ಯವನ್ನ ಕೂಡ ಹತ್ತಿಕ್ಕಲು ಕೂಡ ಇದು ಸೆಡಿಷನ್ ಚಾರ್ಜಸ್ ಯೂಸ್ ಮಾಡ್ತಿದ್ರು. ಸೊ ಇವಾಗ ಇರ್ರೆಲೆವೆಂಟ್ ಇದೆ, ಹಾಗಾಗಿ ಅದನ್ನ ತೆಗೆದು ಹಾಕಿದ್ದಾರೆ. अभी सब्सक्राइब करें